ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಮತ್ತೊಂದು ಹೊಸ ನಿಯಮದ ಪ್ರಕಾರ ಬಯೋಮೆಟ್ರಿಕ್ ಯಾವಾಗ ಕೊಡಬೇಕು, ಈಗ ಗೃಹಲಕ್ಷ್ಮಿಯರು ಯಾವ ತಪ್ಪುಗಳನ್ನ ಮಾಡಬಾರದು, ಯಾರಿಗೆ ಹಣ ಬರೋದಿಲ್ಲ, ಯಾರಿಗೆ ಹಣ ಇನ್ ಮುಂದೆ ಬರುತ್ತೆ, ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿಯರು ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಮತ್ತೆ ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, ನಿಮಗೂ ಕೂಡ 3 ದೊಡ್ಡ ಸಿಹಿ ಸುದ್ದಿಗಳು. ಇನ್ನು ವೀಕ್ಷಕರೇ, ಬೈಕು ಕಾರು ವಾಹನ ಇದ್ದವರು ಇನ್ ಮುಂದೆ ಈ ತಪ್ಪು ಮಾಡಿದ್ರೆ ಒಂದಲ್ಲ ಎರಡಲ್ಲ 5,000 ರೂಪಾಯಿವರೆಗೂ ದಂಡವನ್ನ ಹಾಕಬಹುದಂತೆ. ಹೌದು ವೀಕ್ಷಕರೇ, ಯಾರು ಕೂಡ ಈ ತಪ್ಪು ಮಾಡಬೇಡಿ. ದಯವಿಟ್ಟು ಹೊಸ ನಿಯಮ ಶುರುವಾಗ್ತಾ ಇದೆ. ಬೈಕ್ ಇದ್ದವ್ರಿಗಂತೂ ಸ್ಪೆಷಲ್ ಇಂಪಾರ್ಟೆಂಟ್ ಅಪ್ಡೇಟ್, ಹುಷಾರಾಗಿರಿ, ಎಚ್ಚರವಾಗಿರಿ. ಇನ್ನು ಹೈ ಬಿಮ್ ಲೈಟ್ ಬಳಸೋರ್ಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ದಂಡ ಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೆಡ್ಲೈಟ್ ಹಾಕ್ಸಿದ್ರೆ ನೀವು. ಮತ್ತೆ ಇನ್ನೊಂದು ಕಡೆಗೆ ಹೇಳಬೇಕಂದ್ರೆ, ಮತ್ತೊಂದು ಹೊಸ ಗ್ಯಾರಂಟಿ ಅಂತ ಈಗೇನು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಮನೆಗೆ ಉಚಿತವಾಗಿ ಈ ಒಂದು ಲಾಭವನ್ನ ಪಡ್ಕೋಬಹುದು. ಹೌದು, ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ನಿಮ್ಮ ಕೈಗೆ ಈ ದಾಖಲೆಗಳನ್ನು ಕೂಡ ಕೊಡಲಿದ್ದಾರೆ ವೀಕ್ಷಕರೇ. ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ, ಯಾವ ತರ ಪಡ್ಕೋಬಹುದು ಅಂತ. ಇನ್ನು ಕರ್ನಾಟಕದಲ್ಲಿ ಮುಂದಿನ 3-4 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಗುಡುಗು ಮಿಂಚು ಸಮೇತ ಮಳೆ ಆಗೋದ್ರಿಂದ ಜನರು ಎಚ್ಚರವಾಗಿರ್ಬೇಕು, ಅಲರ್ಟ್ ಅಲ್ಲಿ ಇರಬೇಕಾಗುತ್ತೆ ವೀಕ್ಷಕರೇ. ಇನ್ನು ದಿಢೀರ್ ಅಂತ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಕುಸಿತ ಕೂಡ ಕಾಣ್ತಾ ಇದೆ ವೀಕ್ಷಕರೇ. ಹೌದು, ಮತ್ತೆ ಈಗ ಬಂಗಾರ ಬರೋಬ್ಬರಿ 3,000 ರೂಪಾಯಿ ಇಳಿಕೆ ಆಗಿದೆ. ಇನ್ನು ಬೆಳ್ಳಿ ಕೂಡ 10,000 ರೂಪಾಯಿ ಇಳಿಕೆ ಆಗಿದೆ. ಈಗ ತಗೋಬೇಕಾ ಬೇಡವಾ, ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಇದರ ಹಿಂದೆ ಇರೋ ಕಾರಣ ಆದ್ರೂ ಏನು, ಅದನ್ನು ಕೂಡ ನೋಡೋಣ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇನ್ನು ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರಿಗೂ ಗುಡ್ ನ್ಯೂಸ್ ಇದೆ, ವಿಡಿಯೋನ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಕಮೆಂಟ್ ಮೂಲಕ ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ ಬ್ಯಾಂಕ್ ಅಕೌಂಟ್ಗೆ? ಎಲ್ಲರ ಅಕೌಂಟ್ಗೂ ಕೂಡ ನಿನ್ನೆ ರಾತ್ರಿವರೆಗೂ 2,000 ರೂಪಾಯಿ ಹಣ ಜಮೆ ಆಗಿದೆ. ತುಂಬಾ ಜನ ಕಮೆಂಟ್ ಅಲ್ಲಿ ಹಣ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆದ್ರೆ ಕೆಲವರು ಮಾತ್ರ ಹಣ ಬಂದಿಲ್ಲ ಅಂತ ಕಮೆಂಟ್ಗಳು ಮಾಡ್ತಾ ಇರುವಂತದ್ದು ನೋಡಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 4 ಲಕ್ಷಕ್ಕೂ ಹೆಚ್ಚು ಜನರ ಗೃಹಲಕ್ಷ್ಮಿಯರ ಹೆಸರನ್ನ ಸರ್ಕಾರದಿಂದ ತೆಗೆದು ಹಾಕಲಾಗಿದೆ ಅಂತ ಹೇಳಲಾಗಿದೆ. ಎದಕ್ಕಂದ್ರೆ ಕೆಲವರು ಮೃತಪಟ್ಟಿರಬಹುದು, ಕೆಲವರು ತೆರಿಗೆ ಪಾವತಿದಾರರಿದ್ರು, ಕೆಲವರು GST ತೆರಿಗೆ ಪಾವತಿದಾರರಿದ್ರು, ಮತ್ತೆ ಕೆಲವರು ಬೇರೆ ಬೇರೆ ಮೊಬೈಲ್ ನಂಬರ್ ಕೊಟ್ಟು, ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ಯಾರದ್ದೋ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಅವರು ATM ಕಾರ್ಡ್ ಮೂಲಕ ಹಣವನ್ನು ಡ್ರಾ ಮಾಡ್ಕೊಳ್ತಾ ಇದ್ರು. ಅಂತವರ ಹೆಸರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗಿದೆ ವೀಕ್ಷಕರೇ. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲ ಅನರ್ಹರನ್ನ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಒಂದು ಹಂತದಲ್ಲಿ ಮಾಡಲಾಗಿದೆ. ಈಗ 2ನೇ ಹಂತದಲ್ಲಿ ಮರು ಪರಿಷ್ಕರಣೆ ಪ್ರಾರಂಭವಾಗ್ತಾ ಇದೆ. ಹೌದು, ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ಈಗ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಆಗಿರ್ಬೋದು, ಗೃಹಲಕ್ಷ್ಮಿಯ ಒಂದು ಅರ್ಜಿ ನಮೂನೆ ನಿಮ್ಮ ಕೈಗೆ ಕೊಡಲಿದ್ದಾರೆ. ಆದ್ರೆ ಯಾವಾಗ ಕೊಡ್ತಾರೆ ಎಂಬುದಕ್ಕೆ ಅಧಿಕೃತ ಆದೇಶ ಇನ್ನೂ ಬಂದಿಲ್ಲ. ಆದ್ರೆ ಕೊಡ್ತಾರೆ. ಇದು ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಎಲ್ಲ ಗೃಹಲಕ್ಷ್ಮಿಯರು ಮರು ಪರಿಷ್ಕರಣೆ ಮತ್ತು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನಿಮ್ಮ ಬಯೋಮೆಟ್ರಿಕ್ ಅಥವಾ ಮುಖ ಚೆಹರೆ ದೃಢೀಕರಣವನ್ನ ಕೊಡಬೇಕಾಗುತ್ತೆ. ಹೌದು, ಇದು ಒಂದು ಹೊಸ ಅಪ್ಡೇಟ್ ಈಗ ಬಂದಿರುವಂತದ್ದು ವೀಕ್ಷಕರೇ. ಆದ್ರೆ ಇದು ಅರ್ಜಿ ಪ್ರಕ್ರಿಯೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ನೋಡಿ. ಯಾರು ಕೂಡ ಸದ್ಯಕ್ಕೆ ಆನ್ಲೈನ್ ಸೈಬರ್ ಕೇಂದ್ರಗಳಿಗೆ ಹೋಗೋದು ಬೇಕಾಗಿಲ್ಲ. ಯಾವಾಗ ಅಧಿಕೃತವಾಗಿ ಸರ್ಕಾರದಿಂದ ಅಪ್ಡೇಟ್ ಬರುತ್ತೆ, ಇನ್ನು ಜುಲೈ ಕೊನೆ ವಾರದ ಒಳಗೆ ಇದರ ಬಗ್ಗೆ ಅಪ್ಡೇಟ್ ಬರೋ ಸಾಧ್ಯತೆ ಇದೆ. ಸೊ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ರೆಡಿ ಇರಿ, ಮರು ಅರ್ಜಿ ಪ್ರಕ್ರಿಯೆ ಶುರುವಾಗಲಿದೆ ನೋಡಿ. ಯಾರಾದ್ರೂ ಆದಾಯ ತೆರಿಗೆ ಪಾವತಿದಾರರಿದ್ರೆ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರಾಗಿದ್ರೆ ಅಲ್ಲಿ ಎಸ್ ಆರ್ ನೋ ಅಂತ ಎಂಬುದು ಆಪ್ಷನ್ ಕೂಡ ಇರಲಿದೆ ಅಂತೆ. ಯಾರಾದ್ರೂ ಈ ಬಾರಿ ಮರು ಪರಿಶೀಲನೆ ವೇಳೆ ಸುಳ್ಳು ಮಾಹಿತಿ ಕೊಟ್ಟರು, ಸುಳ್ಳು ದಾಖಲೆ ಕೊಟ್ರೆ ಅವರ ವಿರುದ್ಧ ಕ್ರಮ ಕೂಡ ಈ ಬಾರಿ ತಗೊಳ್ಳೋ ಚಾನ್ಸ್ ಇದೆ. ಸೊ ಯಾರೆಲ್ಲ ಅನರ್ಹರಿದ್ದಾರೆ ಅವರು ಯೋಜನೆಯಿಂದ ಹೊರಗಡೆ ಬರಬಹುದು ಅಂತಾನು ಕೂಡ ಇಲ್ಲಿ ಗಿವ್ ಇಟ್ ಅಪ್. ಅಂದ್ರೆ ವೀಕ್ಷಕರೇ, ಸ್ವಂತ ಪ್ರೇರಣೆಯಿಂದ ನೀವು ಯೋಜನೆಯಿಂದ ಹೊರಗೆ ಬರಬಹುದು. ಅಂದ್ರೆ ನಮಗೆ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ನೀವು ಹೊರಗಡೆ ಬರೋ ಒಂದು ಆಪ್ಷನ್ ಕೂಡ ಇರಲಿದೆ. ಈಗ ಗೃಹ ಜ್ಯೋತಿ ಯೋಜನೆಯಲ್ಲಿ ಈಗಾಗಲೇ ಅದನ್ನ ಅಪ್ಲೈ ಮಾಡಲಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಗಿವ್ ಇಟ್ ಅಪ್ ಎಂಬುವ, ಅಂದ್ರೆ ನಮಗೆ ಯೋಜನೆ ಬೇಡ ಅಂತ ನೀವು ಸಹಿ ಹಾಕಬಹುದು. ಆ ಒಂದು ಆಪ್ಷನ್ ಕೂಡ ಇರಲಿದೆ ಅಂತ ಹೇಳಲಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನೋಡಿ, ಮರು ಪರಿಶೀಲನೆ ಮುಗಿತಾ ಇದ್ದಂತೆ ಎಲ್ಲಾ ಒಂದು ಗೃಹಲಕ್ಷ್ಮಿಯ ಬಾಕಿ ಕಂತು, ಅಂದ್ರೆ ಸದ್ಯಕ್ಕೆ ಮತ್ತೆ 2,000 ರೂಪಾಯಿ 32ನೇ ಕಂತು ಹಣ ಜಮೆ ಆಗುವ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ. ನೋಡಿ, ಈಗಾಗಲೇ ಅನರ್ಹರನ್ನ ತೆಗೆದು ಹಾಕಿದಷ್ಟು ಸರ್ಕಾರಕ್ಕೆ ಹೊರೆ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಸರ್ಕಾರ ಎಲ್ಲಾ ಒಂದು ಯೋಜನೆಗಳ ಲಾಭ ಸಿಗಬೇಕು ಜನರಿಗೆ ಅಂತಾನೆ ಮತ್ತೊಂದು ಹೊಸ ಗ್ಯಾರಂಟಿ ಕೂಡ ಕೊಡ್ತಾ ಇದೆ. ಅದೇನಪ್ಪಾ ಅಂದ್ರೆ
ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಮನೆ ಬಾಗಿಲಿಗೆ ಜಾತಿ ಮತ್ತು ನಿವಾಸಿ ಪ್ರಮಾಣ ಪತ್ರ ಕೂಡ ಬರಲಿದೆ. ನಮ್ಮ ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ಖಾಯಂ ನಿವಾಸಿ ಆಗಿದ್ದವರಿಗೆ ಮಾತ್ರ ಈ ಒಂದು PRC ಸರ್ಟಿಫಿಕೇಟ್ ಕೊಡೋದಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿರುವಂತದ್ದು. ಹೌದು, ಈಗಾಗಲೇ ಅಧಿಕೃತವಾಗಿ ಇದಕ್ಕೆ ಚಾಲನೆ ಕೂಡ ಕೊಡಲಾಗಿದೆ. ನಮ್ಮ ಪ್ರತಿ ಒಂದು ಮನೆಗೂ ಕೂಡ ಒಟ್ಟು 4,85,00,000 ಈ ಒಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನ ರೆಡಿ ಕೂಡ ಮಾಡಲಾಗಿದೆ ಮತ್ತು ವಿತರಣೆ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಇದು ಮತ್ತೊಂದು ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಅಂದ್ರೆ ನೋಡಿ ವೀಕ್ಷಕರೇ, ಈಗ ನಿಮ್ಮ ಮತದಾನದ ಹಕ್ಕು ಇದ್ರೆ ಮಾತ್ರ ನಿಮಗೆ ಎಲ್ಲಾ ಗ್ಯಾರಂಟಿಗಳ ಹಣ ಬರುತ್ತೆ. ಇತ್ತ ಗೃಹಲಕ್ಷ್ಮಿ ಹಣನೂ ಬರುತ್ತೆ, ಇತ್ತ ರೇಷನ್ ಕಾರ್ಡ್ ಲಾಭನೂ ಸಿಗುತ್ತೆ, ಮತ್ತೆ ಪಿಂಚಣಿ ಹಣನೂ ಸಿಗುತ್ತೆ. ಒಂದು ವೇಳೆ ನಿಮ್ದು ಮತಪಟ್ಟಿಂದ ಹೆಸರು ಡಿಲೀಟ್ ಆತು ಅಂದ್ರೆ ನಿಮ್ದು ಮತದ ಹಕ್ಕು ಹೋತು ಅಂದ್ರೆ ನಿಮಗೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳು ಲಾಭ ಸಿಗೋದಿಲ್ಲ. ಕೆಲವೊಮ್ಮೆ ಈ ತರ ಬೈ ಮಿಸ್ಟೇಕ್ ಆಗಿ ಯಾರಾದ್ರೂ ಮತದಾನದ ಹಕ್ಕು ಕಳೆದುಕೊಳ್ತಾ ಇದ್ರೆ ಅವರಿಗೆ ಇದು ನೆರವಾಗೋ ಚಾನ್ಸ್ ಇದೆ. ಹೌದು, ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು. ಇದಕ್ಕೋಸ್ಕರ ಅಂತಾನೆ ದಾಖಲೆಗಳ ಮೂಲಕ ಜನರಿಗೆ ಮತದಾನದ ಗ್ಯಾರಂಟಿ ಕೂಡ ಸೇರಿಕೊಂಡಿದೆ ಅಂತ ಈಗಾಗಲೇ ಒಂದು ನಾಯಕರು ಹೇಳಿರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಮನೆ ಬಾಗಿಲಿಗೆ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. ಇದು ನೀವು ಅರ್ಜಿ ಕೂಡ ಹಾಕಬಹುದು. ನಿಮಗೆ ಆನ್ಲೈನ್ ಕೇಂದ್ರಗಳಲ್ಲಿ ಅಂದ್ರೆ ಗ್ರಾಮ 1, ನಾಡ ಕಚೇರಿ, ಬಾಪೂಜಿ ಸೇವಾ ಕೇಂದ್ರ ವೆಬ್ಸೈಟ್ಗಳ ಮೂಲಕ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಉಚಿತವಾಗಿ ಅಂತ ಹೇಳಲಾಗಿದೆ. ಇದು ಕೂಡ ಮತ್ತೊಂದು ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಟ್ಟು 3-4 ದೊಡ್ಡ ಸಿಹಿ ಸುದ್ದಿಗಳಿದ್ದಾವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ನೋಡಿ ವೀಕ್ಷಕರೇ, ಇನ್ ಮುಂದೆ ರಾತ್ರಿ 10 ಗಂಟೆವರೆಗೂ ರೇಷನ್ ಅಂಗಡಿಗಳು ಓಪನ್ ಇರುತ್ತೆ. ಹೌದು, ತುಂಬಾ ಜನರು ಕೆಲವೊಮ್ಮೆ ಪಡಿತರ ಅಂಗಡಿಗಳು ಬಂದ್ ಮಾಡಿರ್ತಾರಂತ ವಾಪಸ್ ಖಾಲಿ ಚೀಲ ಹಿಡ್ಕೊಂಡು ವಾಪಸ್ ಹೋಗೋ ಪರಿಸ್ಥಿತಿ ಬರ್ತಾ ಇತ್ತು. ಆದ್ರೆ ಇನ್ ಮುಂದೆ ಆತರ ಇರೋದಿಲ್ಲ. ಇದಕ್ಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ರೇಷನ್ ಅಂಗಡಿಗಳು ಓಪನ್ ಆಗಬೇಕು. ಹೊಸ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತೆ. ಹೌದು, ನಮ್ಮ ರಾಜ್ಯದಂತಹ ಪಡಿತರ ವ್ಯವಸ್ಥೆ ಮತ್ತಷ್ಟು ಪಾರದರ್ಶಕವಾಗಿಸಲು ಮತ್ತು ಸರ್ಕಾರ ಈ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿದೆ. ನ್ಯಾಯಬೆಲೆ ಅಂಗಡಿಗಳು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಡ್ಡಾಯವಾಗಿ ತೆರೆಯಬೇಕಿದ್ದು, ಪಡಿತರ ವಿತರಣೆ ಮೂಲಕ ಫಲಾನುಭವಿಗಳಿಗೆ ಆಹಾರ ಧಾನ್ಯ ತಲುಪುವುದರಲ್ಲಿ ಯಾವುದೇ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು. ಹೊಸ ನಿರ್ದೇಶನ ಕೂಡ ಈಗ ನೀಡಲಾಗಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಅಂದ್ರೆ ನೀವೇನಾದ್ರೂ ಅನ್ನ ಭಾಗ್ಯ ಫಲಾನುಭವಿಗಳಾಗಿದ್ರೆ ರಾತ್ರಿ 10 ಗಂಟೆವರೆಗೂ ನೀವು ಹೋಗಿ ಮಾಡ್ಕೋಬಹುದು. ಇನ್ನು ವೀಕ್ಷಕರ, ಎರಡನೇದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಯಾವುದೇ ಕಾರಣಕ್ಕೂ ಈ KYC ಗೋಸ್ಕರ ಅಂತ ನೀವು ಹಣ ಕೊಡೋದು ಬೇಕಾಗಿಲ್ಲ. ಈ KYC ಇದು ಉಚಿತವಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ. ಕೆಲವೊಬ್ಬರು ಖಾಸಗಿ ಕೇಂದ್ರಗಳಿಗೆ ಹಣ ಕೊಟ್ಟು ಈ KYC ಮಾಡ್ಕೊಂತ ಇದ್ದಾರೆ. ಕೆಲವರು ಖಾಸಗಿ ಸೈಬರ್ ಕೇಂದ್ರಗಳು, ಮಧ್ಯವರ್ತಿಗಳು ಈ KYC ಮಾಡಿಕೊಡ್ತೀವಿ ಅಂತ ಸಾರ್ವಜನಿಕರಿಂದ ಅಕ್ರಮವಾಗಿ ಹಣವನ್ನ ವಸೂಲಿ ಮಾಡ್ತಾ ಇರೋದು ಕೂಡ ಇಲಾಖೆ ಗಮನಕ್ಕೆ ಬಂದಿದೆ. ಸೊ ವೀಕ್ಷಕರೇ, ಆಹಾರ ಇಲಾಖೆ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಬಯೋಮೆಟ್ರಿಕ್ ಅಥವಾ ಬೆರಳಚ್ಚು ನೀಡಿ ಈ KYC ಮಾಡಿಸಲು ಪಡಿತರ ಅಂಗಡಿಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸೊ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪ್ರಕಾರ ಯಾರು ಕೂಡ ಹಣ ಕೊಡೋದು ಬೇಕಾಗಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮೂರನೇದಾಗಿ ನಮ್ಮ ಕರ್ನಾಟಕದಲ್ಲಿ BPL ಕಾರ್ಡ್ ಆದಾಯ ಮಿತಿ ಲಿಮಿಟ್ ಕೂಡ ಏರಿಕೆ ಆಗೋದು ಬಹುತೇಕ ಖಚಿತವಾಗಿದೆ. ಹೌದು, ಈಗಾಗಲೇ ತುಂಬಾ ದಿನಗಳಿಂದ ಇದ್ದ ಬೇಡಿಕೆ ಈಗ ಈಡೇರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ತುಂಬಾ ಕಾರ್ಡ್ಗಳು ರದ್ದಾಗುವುದು ಕೂಡ ಉಳಿಯುತ್ತೆ. ನೋಡಿ ವೀಕ್ಷಕರೇ, ಈಗ 7,74,000 ಅನರ್ಹ BPL ಕಾರ್ಡ್ಗಳು ಪತ್ತೆ ಮಾಡಲಾಗಿದ್ದು, ಇದರಲ್ಲಿ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಅಂತವರಿಗೆ ಇನ್ನು ಸದ್ಯದಲ್ಲಿ APL ಕಾರ್ಡ್ ವಿತರಣೆ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ನೋಡಿ ವೀಕ್ಷಕರೇ, ಒಟ್ಟು 3 ಕೋಟಿ ಹೊಸ ರೇಷನ್ ಕಾರ್ಡ್ ವಿತರಣೆ ಗುರಿ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 7 ಲಕ್ಷ ಅನರ್ಹ BPL ಕಾರ್ಡ್ಗಳಿದೆ ಅಂತ ಕೇಂದ್ರ ಸರ್ಕಾರವೇ ಗುರುತು ಮಾಡಿರುವಂತದ್ದು. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ಬಂದ್ ಆಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ, BPL ಕಾರ್ಡು ಬಂದ್ ಆತಪ್ಪ ಅಂದ್ರೆ ಅವರಿಗೆ ಸಿಗ್ತಾ ಇದ್ದ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಕೂಡ ಸಿಗೋದಿಲ್ಲ. ಮುಂದಿನ ಬರೋ ದಿನ ಇಂದಿರಾ ಕಿಟ್ ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ, ಅದರಲ್ಲೂ BPL ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಅಂತ ಹೇಳಲಾಗಿದೆ. ಅದು ಕೂಡ ಅವರ ಕೈ ತಪ್ಪಲಿದೆ. ಹೀಗಾಗಿ ಸರ್ಕಾರ ಈಗ BPL ಕಾರ್ಡ್ಗೆ ಇದ್ದ ಮಾನದಂಡಗಳು ಅಂದ್ರೆ ರೂಲ್ಸ್ ಏನಿದೆ ಅದನ್ನ ಚೇಂಜ್ ಮಾಡಬಹುದು. ನೋಡಿ, 1,20,000 ಲಿಮಿಟ್ ಇದು ತುಂಬಾ ಹಳೆಯ ನಿಯಮ, ಇದು ಹಳೆ ಮಾನದಂಡ. ಈಗಿನ ಕಾಲದಲ್ಲಿ ಅದನ್ನ ಬದಲಾವಣೆ ಮಾಡಬೇಕಿತ್ತು, ಇನ್ನು ಮಾಡಿಲ್ಲ. ಸೊ ಇದನ್ನ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಆದಷ್ಟು ಬೇಗ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ಸಾವಿರಾರು ಕಾರ್ಡು ರದ್ದಾಗೋದು ಉಳಿಯುತ್ತೆ. ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಈಗಾಗಲೇ ಒಂದು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ಬರೋ ದಿನ BPL ಕಾರ್ಡ್ ಆದಾಯ ಮಿತಿ ಲಿಮಿಟ್ ಏನಿದೆ ಅದನ್ನ ಏರಿಕೆ ಮಾಡೋ ಪ್ರಸ್ತಾಪ ಸರ್ಕಾರದ ಮುಂದೆ ಇದೆ ಅಂತ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಬೈಕ್ ಮತ್ತು ವಾಹನ ಸವಾರರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅದೇನಪ್ಪಾ ಅಂದ್ರೆ, ಇನ್ ಮುಂದೆ ಈ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ನಿಮಗೆ ಬರೋಬ್ಬರಿ 5,000 ರೂಪಾಯಿ ದಂಡ ಬೀಳುವ ಸಾಧ್ಯತೆ ಇದೆ. ಯಾವ ತಪ್ಪು ನೀವು ಮಾಡಬಾರ್ದು ಅಂದ್ರೆ, ಪ್ರತಿಯೊಬ್ರು ಕೂಡ ಯಾರು ಕೂಡ ತಪ್ಪು ಮಾಡಬೇಡಿ. ಫುಟ್ಪಾತ್ ಮೇಲೆ ವಾಹನ ಓಡಿಸಿದ್ರೆ 5,000 ರೂಪಾಯಿ ದಂಡ ಬೀಳುತ್ತೆ. ನೋಡಿ, ಕೆಲವೊಮ್ಮೆ ಸಿಗ್ನಲ್ ಇರುತ್ತೆ, ಸಿಗ್ನಲ್ ಪಕ್ಕ
ಟ್ರಾಫಿಕ್ ಇರುತ್ತೆ ಅಂತ ತುಂಬಾ ಜನ ಫುಟ್ಪಾತ್ ಮೇಲೆ ಬೈಕ್ ಗಳನ್ನ ಓಡಿಸ್ತಾರೆ. ಸೊ ಇನ್ ಮುಂದೆ ಫುಟ್ಪಾತ್ ಮೇಲೆ ಬೈಕ್ ಗಳನ್ನ ಓಡಿಸಿದ್ರೆ ಅಂತವರಿಗೆ 5,000 ದಂಡ ಹಾಕಬೇಕು ಅಂತ ಈಗಾಗಲೇ ಸಾರಿಗೆ ಸಚಿವರಿಗೆ ಕೃಷ್ಣ ಬೈರೇಗೌಡ ಸರ್ ಅವರು ಒಂದು ಪತ್ರವನ್ನ ಬರೆದಿರುವಂತದ್ದು. ಹೌದು, ದಂಡ ನಿಗದಿ ಮಾಡುವಂತೆ ಸಾರಿಗೆ ಇಲಾಖೆಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಗರದಲ್ಲಿ ಪಾದಚಾರಿಗಳ ಸುರಕ್ಷಿತ ಓಡಾಟಕ್ಕೆ ಅನುವು ಮಾಡಿಕೊಡಲು ಪಾದಚಾರಿ ಮಾರ್ಗದಲ್ಲಿ ಮೋಟಾರು ವಾಹನ ಚಲಾಯಿಸುವವರಿಗೆ ವಿಧಿಸಿರುವ ದಂಡದ ಮೊತ್ತವನ್ನ 5,000 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಈಗಾಗಲೇ ಸಾರಿಗೆ ಸಚಿವರಿಗೆ ಭೈರತಿ ಸುರೇಶ್ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಅವರು ಪತ್ರವನ್ನ ಬರೆದಿರುವಂತದ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಪಾದಚಾರಿಗಳ ಮಾರ್ಗದಲ್ಲಿ ವಾಹನ ಚಲಾಯಿಸುವ ವಿರುದ್ಧ ಕಠಿಣ ಕ್ರಮ ಕೂಡ ಜರುಗಿಸಬೇಕು ಅಂತ ಹೇಳಲಾಗಿದೆ. ಸೊ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಈಗ ಇನ್ನೊಂದು ದೊಡ್ಡ ಅಪ್ಡೇಟ್ ಏನಪ್ಪಾ ಅಂದ್ರೆ ಹೈ ಬೀಮ್ ಲೈಟ್ ಅಂದ್ರೆ ಆಫ್ಟರ್ ಮಾರ್ಕೆಟ್ ತುಂಬಾ ಜನ ತಮ್ಮ ಕಾರುಗಳಿಗೆ ವಾಹನಗಳಿಗೆ ಹೈ ಬೀಮ್ ಲೈಟ್ಸ್ ಗಳನ್ನ ಹಾಕಿರ್ತಾರೆ. ಸೊ ವೀಕ್ಷಕರೇ, ಅಂತ ಲೈಟ್ ಗಳಿಂದ ಮುಂದೆ ಬರುವ ವಾಹನ ಸವಾರರಿಗೆ ಮುಂದಿನ ರೋಡೇ ಕಾಣೋದಿಲ್ಲ ಅಂತ ಪರಿಸ್ಥಿತಿ ಕೂಡ ಈಗ ಇರುವಂತದ್ದು. ಸೊ ಯಾರೆಲ್ಲ ಆಫ್ಟರ್ ಮಾರ್ಕೆಟ್ ತುಂಬಾನೇ ಬೆಳಕು ಚೆಲ್ಲುವ ಒಂದು ಹೈ ಬೀಮ್ ಲೈಟ್ಸ್ ಗಳನ್ನ ಬಳಸಿ ವಾಹನದಲ್ಲಿ ಮಾರ್ಪಡಿಸಿದ ಹೆಚ್ಚು ಬೆಳಕು ಹೊರಸೂಸುವ ಹೈ ಬೀಮ್ LED ಹೆಡ್ಲೈಟ್ ಗಳು ಅಪಘಾತಕ್ಕೆ ಕಾರಣವಾಗುತ್ತೆ. ಇಂಥ ಮಾರ್ಪಡಿಸಿದ ಹೆಡ್ಲೈಟ್ ಗಳನ್ನ ಬಳಸಿದಲ್ಲಿ ದಂಡವನ್ನ ವಿಧಿಸಬಹುದು ಅಂತ ಎಚ್ಚರಿಕೆಯ ಒಂದು ಸಂದೇಶವನ್ನ ಈಗಾಗಲೇ ಪೊಲೀಸರು ತಮ್ಮ ಒಂದು DGP ಕರ್ನಾಟಕ ಅಲ್ಲಿ ಟ್ವೀಟ್ ಮಾಡಿರುವಂತದ್ದು. ಸೊ ಇದು ಕೂಡ ಒಂದು ದೊಡ್ಡ ಅಪ್ಡೇಟ್ ಆಗಿದೆ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮದಿಂದಾಗಿ ಕಚ್ಚಾ ತೈಲದ ಬೆಲೆ ಭಾರಿ ಏರಿಕೆ ಆಗ್ತಾ ಇದೆ. ಹೌದು, ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ ಮತ್ತೆ ಇನ್ಫ್ಲೇಷನ್ ಡಾಲರ್ ಬಲವಾಗುತ್ತೆ, ಡಾಲರ್ ಬಲವಾದ್ರೆ ಬಂಗಾರ ಬೆಳ್ಳಿ ಇಳಿಕೆ ಆಗಬೇಕು. ನೋಡಿ, ಒಂದೇ ದಿನ ಬೆಳ್ಳಿ ಬೆಲೆ 2,25,000 ರೂಪಾಯಿ, 2,26,000 ರೂಪಾಯಿಂದ MCX ಅಲ್ಲಿ 2,19,700ರಿಂದ 8,000 ರೂಪಾಯಿಯಷ್ಟು ಮಹಾ ಕುಸಿತ ಕಂಡು ಬಂದಿದೆ. ಇನ್ನು ಬಂಗಾರ ಕೂಡ 1,45,000 ರೂಪಾಯಿಂದ 1,42,000 ರೂಪಾಯಿ ತನಕ ಮತ್ತೆ 3,000 ರೂಪಾಯಿ ಒಂದೇ ದಿನ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ನೋಡಿ, ಮತ್ತೆ ಈಗ ಡಾಲರ್ ಬಲವಾಗ್ತಾ ಇದೆ. ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿಯಲ್ಲಿ ಮತ್ತೆ ಕುಸಿತ ಕಂಡು ಬರ್ತಾ ಇದೆ. ಈಗ 1,40,000 ರೂಪಾಯಿ ಕೆಳಗೆ ಬರುತ್ತಾ ಬಂಗಾರದ ಬೆಲೆ. ನೋಡಿ, ಒಂದು ಸಪೋರ್ಟ್ ಲೆವೆಲ್ ಈಗ ಮುರಿಯೋದಕ್ಕೆ ಬಂದಿದೆ. ಸೊ ಮುಂದಿನ ಬರೋ ದಿನ ಯುದ್ಧ ಮತ್ತಷ್ಟು ಭೀಕರವಾದ್ರೆ ಕಚ್ಚಾ ತೈಲ ಮತ್ತೆ ಒಂದು ಬ್ಯಾರೆಲ್ಗೆ $100 ದಾಟಿದ್ರೆ ಮತ್ತೆ ಬಂಗಾರ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಕ್ರಾಶಿಂಗ್ ಆಗೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಡಾಲರ್ ಕೂಡ ಒಂದು ಕಡೆಗೆ ಸ್ಟ್ರಾಂಗ್ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಸ್ವಲ್ಪ ಎಚ್ಚರ, ಸ್ವಲ್ಪ ಹುಷಾರು, ಮಾರ್ಕೆಟ್ ಅಬ್ಸರ್ವ್ ಮಾಡಿ. ಸದ್ಯಕ್ಕೆ ಯಾರಾದ್ರೂ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ರೆ ಈಗ ಬೆಲೆ ಇಳಿಕೆ ಆಗಿದೆ, ಸ್ವಲ್ಪ ನೀವು ತಗೋಬಹುದು. ಆದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗೋ ಚಾನ್ಸ್ ಇದೆ. ಆದ್ರೆ ಇಲ್ಲಿಂದ ಯಾವಾಗ ಉಲ್ಟಾ ಆಗುತ್ತೆ ಅದನ್ನು ಕೂಡ ಹೇಳೋಕ್ ಬರೋಲ್ಲ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಈಗ 10 ಗ್ರಾಮ್ಗೆ 1,42,000 ರೂಪಾಯಿ ತನಕ ಮತ್ತೆ ಬಂದಿದೆ ಬಂಗಾರದ ಬೆಲೆ. ಇನ್ನು ಬೆಳ್ಳಿ 1 ಕೆಜಿಗೆ 2,35,000 ರೂಪಾಯಿಗೆ ಮಾರಾಟವಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ.